ಚಿನ್ನಸ್ವಾಮಿಯಲ್ಲಿ 11 ಮಂದಿ ಸಾವಿನ ದುರಂತ. ಅವತ್ತು ಅಭಿಮಾನಿಗಳು ಮಾತ್ರ ಪರದಾಡಿಲ್ಲ, ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಪೊಲೀಸರಿಂದಲೂ ಕೂಡ ಪರದಾಟ ಆಗಿದೆ. ಚಿನ್ನಸ್ವಾಮಿಯಲ್ಲಿ 11 ಮಂದಿ ಸಾವಿನ ದುರಂತ. ಅಭಿಮಾನಿಗಳು ಮಾತ್ರ ಅಲ್ಲ ಆ ದಿನ ಪರದಾಡಿದ್ದು, ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಪೊಲೀಸರು ಕೂಡ ಪರದಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ ಚಿನ್ನಸ್ವಾಮಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನ ನೋಡಿ ಪೊಲೀಸರು ಕಂಗಾಲಾಗಿದೆ. ಅಭಿಮಾನಿಗಳ ರಕ್ಷಣೆಗೆ ಹೋದ್ರೆ ನಮ್ಮ ಜೀವಕ್ಕೆ ಕುತ್ತು. ಸ್ಟೇಡಿಯಂನ ಗೇಟ್ ಅನ್ನ ಒಡೆದು ನುಗ್ಗೋದಕ್ಕೆ ಫ್ಯಾನ್ಸ್ ಪ್ರಯತ್ನ ಪಡ್ತಾ ಇದ್ರು. ಅಡ್ಡ ಹೋದ್ರೆ ಜೀವಕ್ಕೆ ಕುತ್ತು ಅಂತ ಖಾಕಿಗೂ ಭಯ ಆಗಿತ್ತು. ಡ್ಯಾಮ್ ಗೇಟ್ನಲ್ಲಿ ನೀರು ನುಗ್ಗಿದ ಹಾಗೆ ಅಭಿಮಾನಿಗಳು ನುಗ್ಗಿದ್ದಾರೆ. ಅಭಿಮಾನಿಗಳ ಅಬ್ಬರಕ್ಕೆ ಸ್ಟೇಡಿಯಂನ ಫೆನ್ಸಿಂಗ್ ಹಾಳಾಗಿದೆ. ಶಾಶ್ವತವಾಗಿ ಮುಚ್ಚಿದ್ದ ಗೇಟ್ಗಳನ್ನು ಒಡೆದಿದ್ದಾರೆ ಫ್ಯಾನ್ಸ್. ಸ್ಟೇಡಿಯಂ ಸುತ್ತ ಇರೋ ಕಾಂಪೌಂಡ್ ಸಂಪೂರ್ಣ ಹಾಳಾಗಿದೆ. ಲಕ್ಷಾಂತರ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಏಕಾಏಕಿ ಸೇರ್ತಾ ಇದ್ದಂತೆ ಪೊಲೀಸರು ಕೂಡ ಕಂಗಾಲಾಗ್ತಾರೆ. ಇಷ್ಟು ದೊಡ್ಡ ಕ್ರೌಡ್ ಅನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ. ಮೇಲಾಗಿ ಅಭಿಮಾನಿಗಳ ಅತಿ ಉತ್ಸಾಹ ಎದ್ದು ಕಾಣ್ತಾ ಇತ್ತು ಪ್ರತಿಯೊಬ್ಬರಲ್ಲೂ. RCB ಸೆಲೆಬ್ರೇಷನ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಮಂದಿ ಸಾವನ್ನಪ್ಪಿ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಅತಿ ಹೆಚ್ಚು ಗಾಯಗೊಂಡವರು, ಅತಿ ಹೆಚ್ಚು ಅನಾಹುತ ಆಗಿದ್ದು 18, 19, 20ನೇ ಗೇಟ್ ನಂಬರ್ ಬಳಿ. ನಾವು ಈಗ ಅದೇ ಗೇಟ್ ಬಳಿ ಇರ್ತಕ್ಕಂಥದ್ದು. ಏನು ಗೇಟ್ 20 ಏನಿದೆ, ಇದು ಕಾರ್ಪೊರೇಟ್ ಡಿ ಅಂತ ಹೇಳಿ ಈ ಗೇಟನ್ನು ಕರೀಲಾಗುತ್ತೆ. ಈ ಕಾಂಪೌಂಡ್ ಮೇಲೆಲ್ಲ ಸಹ ಹತ್ತಿರ್ತಕ್ಕಂಥದ್ದು. ಇಲ್ಲಿ ನೀವು ಶೂ ದೃಶ್ಯವನ್ನು ನೋಡ್ಬೋದು. ಶೂ ಕೂಡ ಇನ್ನೂ ಇರ್ತಕ್ಕಂಥದ್ದು. ಇದ್ರ ಮೇಲೆ ಜನ ಅಭಿಮಾನಿಗಳು ಬಂದು ಹತ್ತಿದ್ದಾರೆ ಅನ್ನೋದಕ್ಕೆ ಇದೇ ಸಹ ಪ್ರೂಫ್ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಜನ ಎಷ್ಟು ಜನ ಗ್ಯಾದರ್ ಆಗಿದ್ರು, ಆ ವಿಡಿಯೋಗಳು ಸಹ ಇರ್ತಕ್ಕಂಥದ್ದು. ಕಾಂಪೌಂಡನ್ನು ಏರಿ ಬಂದಿರೋ ದೃಶ್ಯಗಳು ಸಹ ಗೊತ್ತಾಗುತ್ತೆ. ಅದಕ್ಕೆ ಸಹ ಶೂನೇ ಸಾಕ್ಷಿ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಇಲ್ಲಿ ಏನು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಆ ಶಾಲ್ ಏನಿದೆ, RCB ಶಾಲನ್ನು ತೆಗೆದುಕೊಂಡ್ಬಂದಿದ್ರು ಅಭಿಮಾನಿಗಳು. ಅದು ಕೂಡ ಸಿಗಾಕೊಂಡಿರ್ತಕ್ಕಂಥದ್ದು. ಏನು ಆ ಅಭಿಮಾನಿ ಏನಿದ್ದಾರೆ, ಆ ಅಭಿಮಾನಿದು ಹೋಗುವಾಗ ಶಾಲ್ ಸಿಗಾಕೊಂಡಿದೆ. ಈ ಕಡೆ ಬಾವುಟ ಇದೆ. ಇಲ್ಲಿ ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಟೋಪಿ ಕೂಡ ಇಲ್ಲೇ ಸಿಗಾಕೊಂಡಿರ್ತಕ್ಕಂಥದ್ದು. ಈ ರೀತಿ ಪರಿಸ್ಥಿತಿಯಲ್ಲಿ ಇಲ್ಲಿ ಏನಾಗುತ್ತೆ, ಗೇಟ್ ನಂಬರ್ 18, 19, 20ರಲ್ಲಿ ಸಹ ಈ ಗೇಟನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಮಾಡಿರೋದಿಲ್ಲ. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಇದೆಲ್ಲ ಸಹ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಡೋರ್ ಕೂಡ ತಳ್ಳಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಗೋಡೆ ಎಲ್ಲ ಡ್ಯಾಮೇಜ್ ಆಗಿದೆ. ಈ ರೀತಿ ಇಲ್ಲಿ ಉತ್ತರ ವಿಭಾಗದ DCP ಸೈದುಲ್ಲಾ ಅಡಾವತ್ ಇರ್ತಾರೆ. ಅವರು ಕೂಡ ಬಂದಿರತಕ್ಕಂಥದ್ದು. ಅವರು ಸಾಕಷ್ಟು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡ್ಬೋದು. ಸಾಕಷ್ಟು ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ. ಗೇಟ್ ನಂಬರ್ 18, 19, 20 ಏನಿದೆ, ಇಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಇದು ಟಿಕೆಟ್ ಕೌಂಟರು. ಇಲ್ಲಿ ಬಂದಿದ್ದಾರೆ. ಈ ಗೇಟ್ಗಳನ್ನು ಯಾವಾಗ ತೆರೆಯೋದಿಲ್ಲ, ಓಪನ್ ಮಾಡೋದಿಲ್ಲ, ಅಭಿಮಾನಿಗಳ ಅತಿರೇಕದ ವರ್ತನೆಯಿಂದ ಎಲ್ಲ ನುಗ್ಲಾಗುತ್ತೆ. ಯಾವುದೇ ರೀತಿ ಫ್ರೀಯಾಗಿ ಹೋಗ್ತೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಗೇಟ್ ನೋಡ್ಬೋದು ನೀವು, ಕೂಡ್ತಲೇ ಇಲ್ಲ, ಮುಂದಕ್ಕೆ ಕೂಡ್ದಲೇ ರೀತಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. 2 ಗೇಟ್ಗಳನ್ನು ಕೂಡಿಸಿ ಬೀಗ ಹಾಕೋದಕ್ಕೂ ಆಗ್ತಾ ಇಲ್ಲ. ಆ ರೀತಿ ಅಭಿಮಾನಿಗಳು ನುಗ್ಲಿಂದ ತಳ್ಳಿ ಗೇಟನ್ನು ತಳ್ಳಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ದೊಡ್ಡ ದುರಂತ. 11 ಸಾವುಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವು ಸಂಭವಿಸ್ತಾ ಇತ್ತು. ಹೀಗಾಗಿ DCP ಅವರು ಮತ್ತು ಆ ಸ್ಟೇಡಿಯಂ ಸಿಬ್ಬಂದಿ ಏನಿದ್ದಾರೆ, ನೆಲಕ್ಕೆ ಬಿದ್ದಿದ್ದಂತಹ ಅಭಿಮಾನಿಗಳು ಕಾಲು ತುಳಿತ ಹೆಚ್ಚಾಗಿ ಸಾವನ್ನಪ್ತಾ ಇದ್ರು, ಇಂಜುರಿ ಆಗ್ತಾಯಿತ್ತು. ಅಂಥ ಅಭಿಮಾನಿಗಳನ್ನು, ಕೆಳಗೆ ಬಿದ್ದವ್ರನ್ನ ಎತ್ತಿ ಬೋರಿಂಗ್ ಆಸ್ಪತ್ರೆಗೆ ಕಳಿಸೋ ರವಾನೆ ಮಾಡಿರ್ತಕ್ಕಂಥದ್ದು. ಅತಿ ಹೆಚ್ಚು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಜನ ನುಗ್ಲು ಒಳಗಡೆ ಹೋಗಬೇಕು ಅಂತ ಹೇಳ್ತಾರೆ, ಗೇಟನ್ನು ತೆಗ್ದಿರೋದಿಲ್ಲ. ಹೀಗಾಗಿ ಎಲ್ಲರೂ ಸಹ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸು ಸಿಬ್ಬಂದಿ ಲಾಠಿ ಪ್ರಹಾರ ಮಾಡಿದ್ರು ಹೋಗೋದಿಲ್ಲ. ಇಲ್ಲಿ ಬಂದು ಎಲ್ಲ ಸೇರಿಕೊಂಡು ಒಳಗೆ ನುಗ್ಗೋ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗೇಟನ್ನು ಕೂಡ ಡ್ಯಾಮೇಜ್ ಮಾಡ್ತಾರೆ. ಜನಕ್ಕೆ ಇಂಜುರಿ ಆಗುತ್ತೆ. DCP ಸೈದುಲ್ಲಾ ಅಡಾವತ್ ಇಲ್ದಲೇ ಹೋಗಿದ್ರೆ ಸುಮಾರು 25ರಿಂದ 30 ಮಂದಿ ಸಾವನ್ನಪ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.